SK ಸೂಪರ್ TMT, ದ ಲಾಂಗ್ ಲೈಫ್ TMT. ಕೇವಲ ಹೆಣ್ಮಕ್ಳಿಗೆ ಮಾತ್ರ ಬಸ್ನಲ್ಲಿ ಫ್ರೀ ಇತ್ತು, ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟಿದ್ದು ಈಗ ರಾಜ್ಯದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗ ವಿದ್ಯಾರ್ಥಿಗಳಿಗೆ ಬಸ್ಸಿಗೆ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸಿಗ್ತಾ ಇದೆ. 10 ರಿಂದ 15 ಲಕ್ಷ ವಿದ್ಯಾರ್ಥಿಗಳಿಗೆ ಇದರ ಲಾಭ ಆಗುತ್ತೆ. ಸರ್ಕಾರದಿಂದ ಪಾಸ್ ವಿತರಣೆಗೆ ನಾಳೆಯೇ ಆದೇಶ ಸಾಧ್ಯತೆ ಇದೆ. ಪಾಸ್ ಬೇಗ ಕೊಡಿ ಪ್ಲೀಸ್ ಅಂತ ಅಭಿಯಾನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಪಾಸ್ ಬೇಗ ಕೊಡಿ ಪ್ಲೀಸ್ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಈ ತಿಂಗಳಿಗೆ ಅನ್ವಯ ಆಗುವಂತೆ ಪಾಸ್ ನೀಡುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಮನವಿಗೆ ಈಗ DK ಶಿವಕುಮಾರ್ ಸರ್ಕಾರ ಈಗ ಸ್ಪಂದಿಸಿದೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಈ ತಿಂಗಳಿಂದನೇ ಕೊಡಿ ಅಂತ ಕೇಳಿಕೊಂಡಿದ್ರು. ಹಾಗಾಗಿ ಈ ತಿಂಗಳಿಗೆ ಅನ್ವಯವಾಗುವಂತೆಯೇ ಪಾಸನ್ನು ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಯಾರೆಲ್ಲ ಈ 1ನೇ ತಾರೀಕಿಂದ ಪಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಏನು ಆಗಿದ್ದಾಗ ಏನು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಯಾಕಿದು ಬಿಗ್ ಇಂಪ್ಯಾಕ್ಟ್ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಏನಾಗಿದೆ, ಈ ತಿಂಗಳಿನಿಂದ ಅಪ್ಲೈ ಆಗಿದ್ರೆ ಈ ತಿಂಗಳು ಮುಗಿಯೋಕ್ಕೆ ಬರುತ್ತಾ, ತೆಗೆದುಕೊಳ್ಳೋದು ಯಾವಾಗ ಪಾಸು, ಕಾರಣ 1ನೇ ತಾರೀಕಿನಿಂದ ಅಲ್ವಾ ಅಂದಾಗ ಬಂದಾಗ ಉತ್ತರ ಇಲ್ಲಿದೆ ನೋಡಿ. ಜೂನ್ 1ರಿಂದ ಪಾಸ್ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ರೀಫಂಡ್ ಮಾಡಲಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ಆಧಾರ್ ನಂಬರ್ ಮೂಲಕ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಬೆಂಗಳೂರು 1ಗಳಲ್ಲೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಪಬ್ಲಿಕ್ ಟಿವಿಗೆ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಜೂನ್ 1ರಿಂದನೇ ಪಾಸ್ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ರೀಫಂಡ್ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ತಿಂಗಳಿನಿಂದ ಅನ್ವಯವಾಗುವ ರೀತಿಯಲ್ಲೇ ಇದನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ತಿಂಗಳಿನಿಂದನೇ ಅನ್ವಯವಾಗುವ ರೀತಿಯಲ್ಲಿ. ಸೊ ಹಾಗಾಗಿ ಬಹುದೊಡ್ಡ ವಿದ್ಯಾರ್ಥಿಗಳಿಗೆ ಈಗ ವೃಂದಕ್ಕೆ ಅನುಕೂಲ ಆಗುತ್ತೆ. ಅನೇಕ ಅಲ್ಲಿ ಹೋಗಬೇಕಾದ್ರೆ ವಿದ್ಯಾರ್ಥಿನಿಯರು ಫ್ರೀಯಾಗಿ ಓಡಾಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಪಾಸ್ ದುಡ್ಡು ಕೊಟ್ಬಿಟ್ಟು ಪಾಸ್ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಈಗ ಅದು ಸಮಸ್ಯೆ ಬಗೆಹರಿದಿದೆ. ನಾವೆಲ್ಲರೂ ಕೂಡ ಸಮಾನರು ಅನ್ನುವಂತಹ ಭಾವನೆ ಇದ್ದೇ ಇರುತ್ತೆ ಬಸ್ಗಳಲ್ಲಿ ಹೋಗಬೇಕಾದ್ರೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಹೇಗೆ ಯಾವ ರೀತಿಯಾಗಿ ಮಾಡ್ತಾರೆ? ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದು ಮತ್ತು ಅದರ ಹಿಂದಿನ ದಿನದಿಂದ 2 ದಿನಗಳ ಹಿಂದ್ಗಡೆಯಿಂದ ಹೇಗೆ ಅನ್ವಯವನ್ನು ಮಾಡ್ತಾರೆ, ಇದನ್ನು ಜಾರಿಯನ್ನು ಯಾವ ರೀತಿಯಾದಂಥ ರೂಲ್ಸನ್ನು ತರ್ತಾ ಇದ್ದಾರೆ ವಿಚಾರದಲ್ಲಿ? ಅರುಣ್, ಪ್ರಮುಖವಾಗಿ ಉಚಿತ ಪಾಸ್ ನೀಡುವ ಸಂಬಂಧ ಒಂದು ಮಾರ್ಗಸೂಚಿಯನ್ನು ಸಾರಿಗೆ ಇಲಾಖೆ ತಯಾರು ಮಾಡುತ್ತೆ. ಆ ತಯಾರು ಮಾಡಿರುವಂಥ ಮಾರ್ಗಸೂಚಿಯನ್ನು ಅನುಗುಣವಾಗಿಯೇ ವಿದ್ಯಾರ್ಥಿಗಳು ಪಾಸ್ಗಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿ ಪಾಸನ್ನು ಪಡೆಯಬಹುದಾಗಿದೆ. ಇಲ್ಲಿ ಪ್ರಮುಖವಾಗಿ ಜೂನ್ 1ರಿಂದ ಅನ್ವಯ ಆಗುವಂತೆ ಈ ಒಂದು ನಿಯಮವನ್ನು ಪಾಸ್ ವಿತರಣೆ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಜೂನ್ 1ರಿಂದ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಪಾಸನ್ನು ಪಡ್ಕೊಂಡಿದ್ದಾರೆ. ಯಾರು ಪಾಸ್ ಪಡ್ಕೊಂಡಿರ್ತಾರೆ ಅವರಿಗೆ ರೀಫಂಡ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಸಾರಿಗೆ ಇಲಾಖೆ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪಾಸ್ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಕೆಯನ್ನು ಮಾಡ್ಬೋದಾಗಿದೆ. ಲ್ಯಾಪ್ಟಾಪು, ಕಂಪ್ಯೂಟರ್ ಮತ್ತು ತಮ್ಮ ಮೊಬೈಲ್ ಮುಖಾಂತರವಾಗಿ ಸೇವಾ ಸಿಂಧು ವೆಬ್ಸೈಟ್ ಇರುತ್ತೆ, ಆ ಲಿಂಕ್ ಓಪನ್ ಮಾಡಿ ಅಪ್ಲೈಯನ್ನು ಮಾಡಬಹುದಾಗುತ್ತೆ. ಅದನ್ನು ಹೊರತುಪಡಿಸಿ ಬೆಂಗಳೂರು 1ಗಳಲ್ಲೂ ಕೂಡ ಪಾಸ್ ಅಪ್ಲೈಯನ್ನು ಮಾಡ್ಬೋದಾಗುತ್ತೆ. ಆ ಬೆಂಗಳೂರು 1ಗಳಲ್ಲಿ ಪಾಸ್ ಅಪ್ಲೈ ಮಾಡಲಿಕ್ಕೆ ಸರ್ವಿಸ್ ಚಾರ್ಜ್ ಅಂತೇಳಿ 30 ರೂಪಾಯಿಯನ್ನು ನಿಗದಿ ಮಾಡಿರುವಂಥದ್ದು. 30 ರೂಪಾಯಿ ಕೊಟ್ಟು ಬೆಂಗಳೂರು 1ಗಳಲ್ಲೂ ಕೂಡ ಆ ಸ್ಟೂಡೆಂಟ್ ಪಾಸನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಬಹುದಾಗಿದೆ. ಇನ್ನೊಂದು ಪ್ರಮುಖ ವಿಚಾರ, ಆಧಾರ್ ನಂಬರನ್ನು ಹಾಕಿ ಈ ಒಂದು ಆಧಾರ್ ನಂಬರ್ ಮೂಲಕ ಲಾಗಿನ್ ಆಗಿ ಪಾಸನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಪ್ಲಿಕೇಶನ್ ಆದ 2-3 ದಿನದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಅಂದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ವೆರಿಫಿಕೇಷನ್ ಅನ್ನು ಮಾಡ್ತಾರೆ. ದಾಖಲಾತಿ ಎಲ್ಲವೂ ಸರಿ ಇದೆಯಾ, ಜೊತೆಗೆ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಬೇಕಾಗಿರುವಂಥ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆಯಲ್ಲಿ. ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿ ದಾಖಲಾತಿಗಳು ಸರಿ ಇದ್ದರೆ ಪಾಸನ್ನು ಅಪ್ರೂವ್ ಮಾಡ್ತಾರೆ, ಇಲ್ಲದೇ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಈ ರೀತಿ ಪಾಸ್ ವಿತರಣೆಗೆ ಅಧಿಕೃತವಾದಂಥ ಮಾರ್ಗಸೂಚಿ ಸಿದ್ಧ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಪಾಸ್ ಅರ್ಜಿ ಸಲ್ಲಿಕೆ ಅಂದರೆ ವಿದ್ಯಾರ್ಥಿಗಳ ಪಾಸ್ ಪಡೆಯೋದಕ್ಕೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಅಧಿಕೃತ ಆದೇಶ ಇವತ್ತು ಸಂಜೆನೇ ಹೊರಬೀಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ವಿತರಣೆ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈ ತಿಂಗಳ ಒಳಗಡೆ ಎಲ್ಲ ಪಾಸ್ಗಳನ್ನು ಕೊಡಬೇಕಾಗತ್ತೆ. ಈ ಸೌಲಭ್ಯ ಸುಮಾರು 10 ರಿಂದ 15 ಲಕ್ಷ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅನ್ನುವಂಥ ಮಾಹಿತಿ
ಸಿಗ್ತಾ ಇರುವಂಥದ್ದು. ಹಾಗಾಗಿ 10ರಿಂದ 15 ಲಕ್ಷ ಅಂತಂದರೆ ಅಂದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತೆ ಅನ್ನುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ಆದೇಶ ಇರುತ್ತೆ, ಏನೆಲ್ಲ ಮಾರ್ಗಸೂಚಿಗಳು ಇರ್ತವೆ ಅನ್ನುವಂಥದ್ದು 4 ನಿಗಮಗಳಿಗೂ ಕೂಡ ಈ ಒಂದು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತಾರೆ. ಆ 4 ನಿಗಮಗಳು ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಅರ್ಜಿ ಸಲ್ಲಿಕೆ ಮಾಡ್ತಾರೆ, ಆ ಅರ್ಜಿ ಸಲ್ಲಿಕೆಯನ್ನು ಪರಿಶೀಲನೆ ಮಾಡಿ ಪಾಸ್ ವಿತರಣೆಗೆ ಅಪ್ರೂವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಒಂದು ಅಂಶ, ಬೆಂಗಳೂರು ವನಗಳಲ್ಲೂ ಕೂಡ ಸರ್ವಿಸ್ ಚಾರ್ಜಸ್ಸು ಯಾಕೆ 30 ರೂಪಾಯಿ ಕಟ್ಟಬೇಕು ಎನ್ನುವಂಥದ್ದನ್ನು ಹೇಳಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕೂಡ ಉಚಿತವಾಗಿ ಮಾಡಬೇಕಾಗಿತ್ತು ಅಂತ ಒಂದು ಅಭಿಪ್ರಾಯಗಳು ಬರ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಒಂದು ವೇಳೆ ನೀವೇನಾದರೂ ಪಾಸ್ ತೆಗೆದುಕೊಂಡು ಕಳೆದುಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಬೇಕಾಗತ್ತೆ. ದೂರು ಕೊಟ್ಟು ಅಲ್ಲಿ 160 ರೂಪಾಯಿಯನ್ನು ಫೀಸ್ ಕಟ್ಟಬೇಕಾಗತ್ತೆ. 160 ರೂಪಾಯಿ ಫೀಸ್ ಕಟ್ಟಿದ್ರೆ ಮತ್ತೆ ಡೂಪ್ಲಿಕೇಟ್ ಪಾಸನ್ನು ಪಡೆಯಬಹುದು ಎನ್ನುವಂಥ ಗೈಡ್ಲೈನ್ಸನ್ನು ಕೂಡ ಗೈಡ್ಲೈನ್ಸಲ್ಲಿ ಆ್ಯಡ್ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಇಂಪ್ಲಿಮೆಂಟೇಷನ್ನು ಗೈಡ್ಲೈನ್ಸ್ ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗುತ್ತೆ, ಪಾಸ್ ವಿತರಣೆ ಸುಗಮವಾಗಿ ಆಗುತ್ತಾ ಇಲ್ವಾ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಪಾಸ್ ಯಾವಾಗ ಕೊಡ್ತಾರೆ ಅಂತೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಪಬ್ಲಿಕ್ ಟಿವಿ ಕೂಡ ನಿರಂತರವಾಗಿ ಇದ್ರ ಬಗ್ಗೆ ವರದಿಯನ್ನು ಮಾಡಿತ್ತು. ಈಗ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಎಚ್ಚೆತ್ತು ಇಂದು ಅಥವಾ ನಾಳೆ ಒಳಗೆ ಅಧಿಕೃತ ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇವತ್ತು ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ವಿದ್ಯಾರ್ಥಿಗಳಿಗೆ ಒಂದು ಬಹುದೊಡ್ಡದಾದಂತಹ ಅನುಕೂಲ ಅಂತೂ ಆಗುತ್ತೆ. ಬಟ್ ಅವ್ರು ಕಾಲೇಜಿಂದ ಮನೆಗೆ ಹೋಗೋಕೆ ಮಾತ್ರ ಕೊಡಬೇಕು. ಕಣ್ಣಲ್ಲೆಲ್ಲ ಓಡಾಡೋಕ್ಕೆ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ.